ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಯುದ್ಧಕಾಂಡದ ಭಾಗದಲ್ಲಿ ಅಂಧಕಾಸುರನ ವಧೆಯನ್ನು ಶಿವನು ಮಾಡಿದಂತಹ ಪ್ರಸಂಗವನ್ನು ಹಿಂದಿನ ಅಧ್ಯಾಯದಲ್ಲಿ ನೋಡಿದೆವು. ಆ ಯುದ್ಧದ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ತಮ್ಮ ಮಂತ್ರದ ಸಹಾಯದಿಂದ ರಾಕ್ಷಸರನ್ನು ಬದುಕಿಸುತ್ತಿದ್ದುದನ್ನು ನೋಡಿ ಶಿವನು ಅವರನ್ನು ನುಂಗಿಬಿಡುವಂತಹ ಪ್ರಸಂಗ ಬರುತ್ತದೆ. ಅದನ್ನು ಕುರಿತಂತೆ ವ್ಯಾಸರು ಸನತ್ಕುಮಾರರಲ್ಲಿ ಕೇಳುತ್ತಾರೆ. ಮಹಾಬುದ್ಧಿವಂತರಾದ ಸನತ್ಕುಮಾರರೇ, ಆ ಮಹಾಭಯಂಕರ ರೋಮಾಂಚಕಾರಿ ಸಂಗ್ರಾಮವು ನಡೆಯುತ್ತಿದ್ದಾಗಲೇ ತ್ರಿಪುರಾರಿ ಶಂಕರನು ದೈತ್ಯಗುರು ವಿದ್ವಾನ್ ಶುಕ್ರಾಚಾರ್ಯರನ್ನು ನುಂಗಿಬಿಟ್ಟಿದ್ದನು. ಈ ಘಟನೆಯನ್ನು ಸಂಕ್ಷೇಪವಾಗಿ ಹೇಳಿದಿರಿ. ಈಗ ನೀವು ಅದನ್ನು ವಿಸ್ತಾರವಾಗಿ ವರ್ಣಿಸಿರಿ. ಪಿನಾಕಧಾರಿ ಶಿವನ ಉದರದಲ್ಲಿ ಸೇರಿ ಆ ಮಹಾಯೋಗಿ ಶುಕ್ರಾಚಾರ್ಯರು ಏನು ಮಾಡಿದರು? ಶಂಭುವಿನ ಜಠರಾಗ್ನಿಯು ಅವರನ್ನು ಸುಡಲಿಲ್ಲವೇಕೆ? ಭೃಗುನಂದನ ಬುದ್ಧಿವಂತನಾದ ಶುಕ್ರರಾದರೂ ಕಲ್ಪಾಂತ ಕಾಲದ ಅಗ್ನಿಯಂತೆ ಉಗ್ರ ತೇಜಸ್ವಿಯಾಗಿದ್ದರು. ಅವರು ಶಂಭುವಿನ ಜಠರ ಪಂಜರದಿಂದ ಹೇಗೆ ಹೊರಬಂದರು? ಅವರು ಯಾವುದು ಮತ್ತು ಎಷ್ಟು ಕಾಲದವರೆಗೆ ಆರಾಧನೆಯನ್ನು ಮಾಡಿದ್ದರು? ಅಯ್ಯ, ಅವರಿಗೆ ಪ್ರಾಪ್ತವಾದ ಮೃತ್ಯುವಿನ ಶಮನ ಮಾಡುವ, ಮೃತ್ಯುವು ನಿವಾರಣೆಯಾಗುವ ಆ ಪರಾವಿದ್ಯೆಯು ಯಾವುದಿತ್ತು? ಮುನಿಯೇ, ಶಂಕರನ ತ್ರಿಶೂಲದಿಂದ ಬಿಡುಗಡೆ ಹೊಂದಿದ ಅಂಧಕನಿಗೆ ಗಣಾಧ್ಯಕ್ಷತೆಯ ಪ್ರಾಪ್ತಿ ಹೇಗಾಯಿತು? ಅಯ್ಯ, ಶಿವಲೀಲಾಮೃತವನ್ನು ಕೇಳಬೇಕೆಂಬ ಲಾಲಸೆ ನನಗೆ ವಿಶೇಷವಾಗಿದೆ. ಆದ್ದರಿಂದ ತಾವು ನನ್ನ ಮೇಲೆ ದಯಮಾಡಿ ಎಲ್ಲ ವೃತ್ತಾಂತವನ್ನು ಪೂರ್ಣ ರೂಪದಿಂದ ವರ್ಣಿಸಿರಿ. ಬ್ರಹ್ಮದೇವರು ಹೇಳುತ್ತಾರೆ. ಅಮಿತ ತೇಜಸ್ವಿ ವ್ಯಾಸರ ಈ ವಚನವನ್ನು ಕೇಳಿ ಸನತ್ಕುಮಾರರು ಶಿವನ ಚರಣ ಕಮಲಗಳನ್ನು ಸ್ಮರಿಸಿ ಹೇಳತೊಡಗಿದರು. ಸನತ್ಕುಮಾರರು ಹೇಳುತ್ತಾರೆ, ಮುನಿವರ್ಯರೇ, ಭಗವಾನ್ ಶಂಕರನ ಪ್ರಮಥರ ವಿಜಯವಾಗತೊಡಗಿದಾಗ ಅಂಧಕನು ಗಾಬರಿಗೊಂಡು ಶುಕ್ರಾಚಾರ್ಯರಲ್ಲಿ ಶರಣಾದನು ಮತ್ತು ಅವರಲ್ಲಿ ಪ್ರಾರ್ಥಿಸಿ ಮೃತ ಸಂಜೀವನಿ ವಿದ್ಯೆಯಿಂದ ಸತ್ತಿರುವ ಅಸುರರನ್ನು ಜೀವಂತಗೊಳಿಸಲು ಬೇಡಿಕೊಂಡನು. ಆಗ ಶುಕ್ರಾಚಾರ್ಯರು ಶರಣಾಗತ ಧರ್ಮವನ್ನು ರಕ್ಷಿಸುವುದು ಉಚಿತವೆಂದು ತಿಳಿದರು. ಮತ್ತೆ ಅವರು ಯುದ್ಧ ಸ್ಥಳಕ್ಕೆ ಹೋಗಿ ಆದರದಿಂದ ವಿದ್ಯೆಯ ಸ್ವಾಮಿಯಾದ ಶಂಕರನನ್ನು ಸ್ಮರಿಸಿ ಒಬ್ಬೊಬ್ಬ ದೈತ್ಯನ ಮೇಲೆ ಮೃತ ಸಂಜೀವನಿ ವಿದ್ಯೆಯನ್ನು ಪ್ರಯೋಗಿಸತೊಡಗಿದರು. ಆ ವಿದ್ಯೆಯ ಪ್ರಯೋಗವಾಗುತ್ತಲೇ ಆ ಎಲ್ಲ ದೈತ್ಯ ದಾನವ ವೀರರು ಒಟ್ಟಿಗೆ ಆಯುಧಗಳನ್ನು ಧರಿಸಿ ಮಲಗಿದವನು ಏಳುವಂತೆ ಎದ್ದು ನಿಂತರು. ಪೂರ್ಣವಾಗಿ ಅಭ್ಯಾಸ ಮಾಡಿದ ವೇದ ಸಮರ ಭೂಮಿಯಲ್ಲಿ ಮೋಡಗಳು ಶ್ರದ್ಧಾಪೂರ್ವಕ ಬ್ರಾಹ್ಮಣರಿಗೆ ಕೊಟ್ಟ ದಾನ ಆಪತ್ಕಾಲದಲ್ಲಿ ಕೂಡಲೇ ಪ್ರಕಟವಾಗುವಂತೆ ಅವರು ಎದ್ದು ನಿಂತರು. ಅಂದರೆ ಪೂರ್ಣವಾಗಿ ಅಭ್ಯಾಸ ಮಾಡಿದ ವೇದವು ಆಪತ್ಕಾಲದಲ್ಲಿ ಒದಗಿ ಬರುವಂತೆ, ಸಮರ ಭೂಮಿಯಲ್ಲಿ ಬಿಸಿಲಿನಿಂದ ಕಾಯುತ್ತಿದ್ದಾಗ ಮೋಡಗಳು ಅವರನ್ನು ರಕ್ಷಿಸಿದಂತೆ ಶ್ರದ್ಧಾಪೂರ್ವಕವಾಗಿ ಬ್ರಾಹ್ಮಣನಿಗೆ ಕೊಟ್ಟ ದಾನ ಆಪತ್ಕಾಲದಲ್ಲಿ ಕೂಡಲೇ ಪ್ರಕಟವಾಗುವಂತೆ ಆ ದಾನವರು ಎದ್ದು ನಿಲ್ಲುತ್ತಿದ್ದರು. ಶುಕ್ರಾಚಾರ್ಯರ ಸಂಜೀವನಿ ಪ್ರಯೋಗದಿಂದ ದೊಡ್ಡ ದೊಡ್ಡ ದಾನವರು ಜೀವಿತರಾಗಿ ಪ್ರಮಥರನ್ನು ಕೆಟ್ಟದಾಗಿ ಹೊಡೆಯಲು ತೊಡಗಿದಾಗ ಪ್ರಮಥರು ಅಂದರೆ ಶಿವಗಣಗಳು ಹೋಗಿ ಪ್ರಮಥೇಶ್ವರ ಶಿವನಿಗೆ ಈ ಸಮಾಚಾರವನ್ನು ತಿಳಿಸಿದರು. ಆಗ ಶಿವನು ಹೇಳುತ್ತಾನೆ, ನಂದಿಯೇ, ನೀನು ಈಗಲೇ ಹೋಗಿ ಗಿಡುಗನು ತನ್ನ ತುತ್ತನ್ನು ಎತ್ತಿಕೊಂಡು ಹೋಗುವಂತೆ ದೈತ್ಯರ ನಡುವೆಯಿಂದ ದ್ವಿಜಶ್ರೇಷ್ಠ ಶುಕ್ರಾಚಾರ್ಯರನ್ನು ಎತ್ತಿಕೊಂಡು ಬಾ. ಸನತ್ಕುಮಾರರು ಹೇಳುತ್ತಾರೆ, ಮಹರ್ಷಿಯೇ, ವೃಷಭಧ್ವಜನ ಈ ಮಾತನ್ನು ಕೇಳಿ ನಂದಿಯು ಗೂಳಿಯಂತೆ ಜೋರಾಗಿ ಗರ್ಜಿಸುತ್ತಾ ಕೂಡಲೇ ಸೇನೆಯನ್ನು ದಾಟಿ ಭೃಗುವಂಶ ದೀಪಕ ಶುಕ್ರಾಚಾರ್ಯರು ಇರುವಲ್ಲಿಗೆ ಹೋದನು. ಅಲ್ಲಿ ಸಮಸ್ತ ದೈತ್ಯರು ಕೈಯಲ್ಲಿ ಪಾಶ, ಖಡ್ಗ, ವೃಕ್ಷ, ಕಲ್ಲು, ಪರ್ವತಗಳನ್ನು ಹಿಡಿದುಕೊಂಡು ಅವರನ್ನು ರಕ್ಷಿಸುತ್ತಿದ್ದರು. ಇದನ್ನು ನೋಡಿದ ಬಲಶಾಲಿ ನಂದಿಯು ಆ ದೈತ್ಯರನ್ನು ಚದುರಿಸಿ ಶರಭವು ಆನೆಯನ್ನು ಎತ್ತಿಕೊಳ್ಳುವಂತೆ ಶುಕ್ರಾಚಾರ್ಯರನ್ನು ಅಪಹರಣ ಮಾಡಿದನು. ಮಹಾಬಲಿ ನಂದಿಯು ಹಿಡಿದುಕೊಂಡಾಗ ಶುಕ್ರಾಚಾರ್ಯರ ವಸ್ತ್ರವು ಜಾರಿತು, ಅವರ ಆಭೂಷಣಗಳು ಬಿದ್ದು ಹೋದವು, ಕೂದಲು ಕೆದರಿಕೊಂಡಿತು. ಆಗ ದೇವಶತ್ರು ದಾನವರು ಅವರನ್ನು ಬಿಡಿಸಲು ಸಿಂಹನಾದವನ್ನು ಮಾಡುತ್ತಾ ನಂದಿಯ ಹಿಂದೆಯೇ ಓಡುತ್ತಾ ಮೇಘಗಳು ಮಳೆಯನ್ನು ಸುರಿಸುವಂತೆಯೇ
ನಂದೀಶ್ವರನ ಮೇಲೆ ವಜ್ರ, ತ್ರಿಶೂಲ, ಖಡ್ಗ, ಪರಶು, ಗೋಫನ ಮೊದಲಾದ ಅಸ್ತ್ರಗಳ ಉಗ್ರ ವೃಷ್ಟಿಯನ್ನು ಮಾಡತೊಡಗಿದರು. ಆಗ ಅದು ದೇವಾಸುರ ಸಂಗ್ರಾಮದ ವಿಕರಾಳ ರೂಪವನ್ನು ಧರಿಸಿದಾಗ ಗಣಾಧಿರಾಜ ನಂದಿಯು ತನ್ನ ಮುಖದ ಅಗ್ನಿಯಿಂದ 100 ಶಸ್ತ್ರಗಳನ್ನು ಭಸ್ಮ ಮಾಡಿಬಿಟ್ಟನು. ಆ ಭೃಗುನಂದನನನ್ನು ಒತ್ತಿ ಹಿಡಿದು ಶತ್ರು ದಳವನ್ನು ವ್ಯಥಿತಗೊಳಿಸುತ್ತಾ ಶಿವನ ಬಳಿಗೆ ಬಂದು ತಲುಪಿ ಬೇಗನೆ ಅವನಲ್ಲಿ ನಿವೇದಿಸಿಕೊಂಡನು. ಭಗವಂತನೇ, ಈ ಶುಕ್ರಾಚಾರ್ಯರು ಉಪಸ್ಥಿತರಾಗಿದ್ದಾರೆ. ಆಗ ಭೂತನಾಥ ದೇವಾಧಿದೇವ ಶಂಕರನು ಪವಿತ್ರ ಪುರುಷನು ಅರ್ಪಿಸಿದ ಉಡುಗೊರೆಯಂತೆ ಶುಕ್ರಾಚಾರ್ಯರನ್ನು ಹಿಡಿದುಕೊಂಡನು ಮತ್ತು ಏನನ್ನೂ ಹೇಳದೆ ಫಲದಂತೆ ಬಾಯಲ್ಲಿ ಹಾಕಿಕೊಂಡನು. ಆಗ ಸಮಸ್ತ ಅಸುರರು ಗಟ್ಟಿಯಾಗಿ ಹಾಹಾಕಾರ ಮಾಡತೊಡಗಿದರು. ವ್ಯಾಸರೇ, ಗಿರಿಜೇಶ್ವರನು ಶುಕ್ರಾಚಾರ್ಯರನ್ನು ನುಂಗಿಬಿಟ್ಟಾಗ ದೈತ್ಯರಿಗೆ ವಿಜಯದ ಆಸೆಯು ಹೊರಟು ಹೋಯಿತು. ಆಗ ಅವರ ಸ್ಥಿತಿ ಸೊಂಡಿಲು ಇಲ್ಲದ ಆನೆ, ಕೊಂಬು ರಹಿತ ಗೂಳಿ, ಮಸ್ತಕಹೀನ ದೇಹ, ಅಧ್ಯಯನರಹಿತ ಬ್ರಾಹ್ಮಣ, ಉದ್ಯಮಹೀನ ಪ್ರಾಣಿ, ಭಾಗ್ಯಹೀನನ ಉದ್ಯೋಗ, ರಹಿತ ಸ್ತ್ರೀ, ತುದಿಯಿಲ್ಲದ ಬಾಣ, ಪುಣ್ಯಹೀನರ ಆಯಸ್ಸು, ವೃತ್ತರಹಿತ ವೇದಾಧ್ಯಯನ, ಏಕಮಾತ್ರ ವೈಭವ ಶಕ್ತಿಯಿಲ್ಲದೆ ನಿಷ್ಫಲವಾದ ಕರ್ಮ ಸಮೂಹ, ಶೌರ್ಯವಿಲ್ಲದ ಕ್ಷತ್ರಿಯ, ಸತ್ಯವಿಲ್ಲದ ಧರ್ಮ ಸಮುದಾಯದಂತೆ ಶೋಚನೀಯವಾಯಿತು. ದೈತ್ಯರ ಉತ್ಸಾಹವೆಲ್ಲ ಹೊರಟು ಹೋಯಿತು. ಆಗ ಅಂಧಕನು ಮಹಾ ದುಃಖವನ್ನು ಪ್ರಕಟಿಸುತ್ತಾ ತನ್ನ ವೀರರನ್ನು ಬಹಳವಾಗಿ ಉತ್ಸಾಹಿತಗೊಳಿಸಿದನು. ಹಾಗೂ ಹೇಳುತ್ತಾನೆ: ವೀರರೇ, ರಣಾಂಗಣವನ್ನು ಬಿಟ್ಟು ಓಡಿ ಹೋದವನ ಕೀರ್ತಿಯು ಅಪಯಶರೂಪಿ ಕಳಂಕದಿಂದ ಮಲೀನವಾಗುತ್ತದೆ. ಅವರಿಗೆ ಇಹಪರ ಎಲ್ಲಿಯೂ ಸುಖ ಸಿಗುವುದಿಲ್ಲ. ಪುನರ್ಜನ್ಮ ರೂಪಿ ಮಲವನ್ನು ಅಪಹರಿಸುವಂತಹ ಧರಾತೀರ್ಥ ರಣತೀರ್ಥದಲ್ಲಿ ಮಿಂದರೆ ಇತರ ಸ್ನಾನಗಳಲ್ಲಿ ಸ್ನಾನ, ದಾನ, ತಪಸ್ಸಿನ ಅವಶ್ಯಕತೆ ಏನಿದೆ? ಅರ್ಥಾತ್ ಇವುಗಳ ಫಲವು ರಣಭೂಮಿಯಲ್ಲಿ ಪ್ರಾಣತ್ಯಾಗ ಮಾಡುವುದರಿಂದಲೇ ದೊರೆಯುತ್ತದೆ. ದೈತ್ಯರಾಜನ ಈ ವಚನಗಳನ್ನು ಪೂರ್ಣ ರೂಪದಿಂದ ಧಾರಣೆ ಮಾಡಿ ಆ ದೈತ್ಯ ದಾನವರು ರಣಭೇರಿಗಳನ್ನು ಬಾರಿಸುತ್ತಾ ರಣಭೂಮಿಯಲ್ಲಿ ಪ್ರಮಥಗಣಗಳ ಮೇಲೆ ಎರಗಿ ಅವರನ್ನು ಮರ್ದಿಸತೊಡಗಿದರು. ಹಾಗೂ ಬಾಣ, ಖಡ್ಗ, ವಜ್ರದಂತಹ ಕಠೋರ ಶಿಲೆ, ಭುಷುಂಡಿ, ಬಿಂಧಿಪಾಲ, ಶಕ್ತಿ, ಈಟಿ, ಪರಶು, ಖಟ್ವಾಂಗ, ಪಟ್ಟಿಷ, ತ್ರಿಶೂಲ, ಭರ್ಚಿ, ವನಕೆ ಇವುಗಳಿಂದ ಪರಸ್ಪರ ಪ್ರಹರಿಸುತ್ತಾ ಭಯಂಕರ ಕದನವು ನಡೆಯಿತು. ಹೀಗೆ ತುಮುಲ ಯುದ್ಧವಾಯಿತು. ಇಷ್ಟರಲ್ಲಿ ವಿನಾಯಕ, ಸ್ಕಂದ, ನಂದಿ, ಸೋಮನಂದಿ, ವೀರನೈಗಮೇಯ, ಮಹಾಬಲಿ, ವಿಶಾಖ ಮುಂತಾದ ಉಗ್ರ ಗಣರು ತ್ರಿಶೂಲ, ಶಕ್ತಿ, ಬಾಣಗಳ ಸಮೂಹಗಳನ್ನು ಮಳೆಗರೆದು ಅಂಧಕನನ್ನು ಕುರುಡಾಗಿಸಿದರು. ಮತ್ತೆ ಪ್ರಮಥರ ಮತ್ತು ಅಸುರರ ಸೈನ್ಯಗಳಲ್ಲಿ ಭಯಂಕರ ಕೋಲಾಹಲ ಉಂಟಾಗಿತು. ಆ ಘೋರ ಶಬ್ದವನ್ನು ಕೇಳಿ ಶಂಭುವಿನ ಉದರದಲ್ಲಿದ್ದ ಶುಕ್ರಾಚಾರ್ಯರು ಆಶ್ರಯರಹಿತ ವಾಯುವಿನಂತೆ ಹೊರಬರಲು ಮಾರ್ಗವನ್ನು ಹುಡುಕುತ್ತಾ ಸುತ್ತತೊಡಗಿದರು. ಆಗ ಅವರು ರುದ್ರನ ಉದರದಲ್ಲಿ ಪಾತಾಳ ಸಹಿತ 7 ಲೋಕಗಳನ್ನು, ಬ್ರಹ್ಮ, ನಾರಾಯಣ, ಇಂದ್ರ, ಆದಿತ್ಯ ಮತ್ತು ಅಪ್ಸರೆಯರ ವಿಚಿತ್ರ ಭುವನಗಳನ್ನು ಹಾಗೂ ಪ್ರಮಥಾಸುರ ಸಂಗ್ರಾಮವನ್ನು ನೋಡಿದರು. ಅಂದರೆ ಪ್ರಮಥರಿಗೂ ಅಸುರರಿಗೂ ನಡೆಯುತ್ತಿದ್ದ ಸಂಗ್ರಾಮವನ್ನು ನೋಡಿದರು. ಹೀಗೆ ಅವರು 100 ವರ್ಷಗಳವರೆಗೆ ಶಿವನ ಹೊಟ್ಟೆಯಲ್ಲಿ ಎಲ್ಲೆಡೆ ಭ್ರಮಣ ಮಾಡುತ್ತಾ ಇದ್ದರು. ದುಷ್ಟರಿಗೆ ಸದಾಚಾರಿಯ ಛಿದ್ರವು ಕಂಡುಬರುವುದಿಲ್ಲ. ಹಾಗೆಯೇ ಅವರಿಗೆ ಯಾವುದೇ ಛಿದ್ರವೂ ಗೋಚರಿಸಲಿಲ್ಲ. ಆಗ ಭೃಗುನಂದನನು ಶೈವಯೋಗವನ್ನು ಆಶ್ರಯಿಸಿ ಒಂದು ಮಂತ್ರವನ್ನು ಜಪಿಸಿದನು. ಆ ಮಂತ್ರದ ಪ್ರಭಾವದಿಂದ ಅವರು ಶಂಭುವಿನ ಜಠರ ಪಂಜರದಿಂದ, ಶುಕ್ರ ರೂಪದಿಂದ ಅಂದರೆ ವೀರ್ಯದ ರೂಪದಿಂದ, ಲಿಂಗ ಮಾರ್ಗದಿಂದ ಹೊರಗೆ ಬಂದರು. ಆಗ ಅವರು ಶಿವನಿಗೆ ಪ್ರಣಾಮ ಮಾಡಿದರು. ಗೌರಿಯು ಅವರನ್ನು ಪುತ್ರರೂಪದಿಂದ ಸ್ವೀಕರಿಸಿದಳು ಹಾಗೂ ವಿಘ್ನರಹಿತರಾಗಿಸಿದಳು. ಅನಂತರ ಕರುಣಾಸಾಗರ ಮಹೇಶ್ವರನು ಭೃಗುನಂದನ ಶುಕ್ರಾಚಾರ್ಯರು ವೀರ್ಯದ್ವಾರದಿಂದ ಹೊರಬಂದಿರುವುದನ್ನು ನೋಡಿ ಮುಗುಳ್ನಕ್ಕು ನುಡಿಯುತ್ತಾನೆ: ಭೃಗುನಂದನನೇ, ನೀನು ನನ್ನ ಲಿಂಗ ಮಾರ್ಗದಿಂದ ಶುಕ್ರದಂತೆ ಹೊರಗೆ ಬಂದಿರುವೆ. ಅದಕ್ಕಾಗಿ ಇನ್ನು ನಿನ್ನನ್ನು ಶುಕ್ರ ಎಂದು ಹೇಳುವರು. ಹೋಗು, ಈಗ ನೀನು ನನ್ನ ಪುತ್ರನಾದೆ. ಸನತ್ಕುಮಾರರು ಹೇಳುತ್ತಾರೆ: ಮುನಿವರ್ಯರೇ, ದೇವೇಶ್ವರ ಶಂಕರನು ಹೀಗೆ ನುಡಿದಾಗ ಸೂರ್ಯ ಸದೃಶ ಶಾಂತಿಯುಳ್ಳ ಶುಕ್ರನು ಪುನಃ ಶಿವನಿಗೆ ವಂದಿಸಿ ಕೈಜೋಡಿಸಿಕೊಂಡು ಸ್ತುತಿಸತೊಡಗಿದನು. ಶುಕ್ರನು ಹೇಳುತ್ತಾನೆ: ಭಗವಂತನೇ, ನಿನಗೆ ಕೈ, ಕಾಲು, ತಲೆ, ಕಣ್ಣು, ಭುಜಗಳು ಅನಂತವಾಗಿವೆ.
ನಿನ್ನ ಮೂರ್ತಿಗಳನ್ನು ಎಣಿಸಲು ಸಾಧ್ಯವಾಗದು. ಇಂತಹ ಸ್ಥಿತಿಯಲ್ಲಿ ನಾನು ಸ್ತುತ್ಯನಾದ ನಿನ್ನನ್ನು ತಲೆ ತಗ್ಗಿಸಿ ಹೇಗೆ ಸ್ತುತಿಸಬಲ್ಲೆನು? ನಿನ್ನ 8 ಮೂರ್ತಿಗಳನ್ನು ಹೇಳಲಾಗಿದೆ, ಹಾಗೂ ನೀನು ಅನಂತ ಮೂರ್ತಿಯೂ ಆಗಿರುವೆ. ನೀನು ಸಮಸ್ತ ಸುರಾಸುರರ ಕಾಮನೆಗಳನ್ನು ಪೂರ್ಣಗೊಳಿಸುವವನು, ಹಾಗೂ ಅನಿಷ್ಟ ದೃಷ್ಟಿಯಿಂದ ನೋಡಿದಾಗ ನೀನು ಸಂಹಾರವನ್ನು ಮಾಡಿಬಿಡುತ್ತಿ. ಇಂತಹ ಸ್ತವನಕ್ಕೆ ಯೋಗ್ಯನಾದ ನಿನ್ನನ್ನು ನಾನು ಹೇಗೆ ಸ್ತುತಿಸಬಲ್ಲೆನು? ಸನತ್ಕುಮಾರರು ಹೇಳುತ್ತಾರೆ, ಮುನಿಯೇ, ಹೀಗೆ ಶುಕ್ರಾಚಾರ್ಯರು ಶಿವನನ್ನು ಸ್ತುತಿಸಿ ಅವರಿಗೆ ನಮಸ್ಕಾರ ಮಾಡಿ, ಅವನ ಆಜ್ಞೆಯಿಂದ ಅವರು ಪುನಃ ಚಂದ್ರನು ಮೇಘಗಳಲ್ಲಿ ಪ್ರವೇಶಿಸುವಂತೆಯೇ ದಾನವರ ಸೇನೆಯನ್ನು ಪ್ರವೇಶಿಸಿದರು. ವ್ಯಾಸರೇ, ರಣಭೂಮಿಯಲ್ಲಿ ಶಂಕರನು ಹೇಗೆ ಶುಕ್ರನನ್ನು ನುಂಗಿದನು ಎಂಬ ವೃತ್ತಾಂತವನ್ನು ನಿಮಗೆ ತಿಳಿಸಿದೆ. ಈಗ ಶಂಭುವಿನ ಉದರದಲ್ಲಿ ಶುಕ್ರನು ಜಪಿಸಿದ ಮಂತ್ರದ ವರ್ಣನೆಯನ್ನು ಕೇಳು. ಮಹರ್ಷಿಯೇ, ಆ ಮಂತ್ರವು ಹೀಗಿದೆ: ಓಂ ನಮಸ್ತೆ ದೇವೇಶಾಯ ಸುರಾಸುರ ನಮಸ್ಕೃತಾಯ ಭೂತಭವ್ಯ ಮಹಾದೇವಾಯ ಹರಿತ ಪಿಂಗಳ ಲೋಚನಾಯ ಬಲಾಯ ಬುದ್ಧಿರೂಪಿಣೆ ವೈಯಾಗ್ರ ಯಾರಣೇದಾಯ ವಸನಚ್ಛದಾಯಾರಣೇಯಾಯ ತ್ರೈಲೋಕ್ಯ ಪ್ರಭವೆ ಈಶ್ವರಾಯ ಹರಾಯ ಹರಿನೇತ್ರಾಯ ಯುಗಾಂತ ಕರಣಾಯಾನಲಾಯ ಗಣೇಶಾಯ ಲೋಕಪಾಲಾಯ ಮಹಾಭುಜಾಯ ಮಹಾಹಸ್ತಾಯ ಶೂಲಿನೆ ಮಹಾದಂಷ್ಟ್ರಿಣೆ ಕಾಲಾಯ ಮಹೇಶ್ವರಾಯ ಅವ್ಯಯಾಯ ಕಾಲರೂಪಿಣೆ ನೀಲಗ್ರೀವಾಯ ಮಹೋದರಾಯ ಗಣಾಧ್ಯಕ್ಷಾಯ ಸರ್ವಾತ್ಮನೆ ಸರ್ವಭಾವನಾಯ ಸರ್ವಗಾಯ ಮೃತ್ಯುಹಂತ್ರೆ ಪಾರಿಯಾತ್ರ ಸುವೃತಾಯ ಬ್ರಹ್ಮಚಾರಿಣೆ ವೇದಾಂತಗಾಯ ಪೋಂತಗಾಯ ಪಶುಪತಯೇ ವ್ಯಂಗಾಯ ಶೂಲಪಾಣಯೇ ವೃಷಕೇತವೆ ಹರಯೇ ಜಟಿನೆ ಶಿಖಂಡಿನೆ ಲಕುಟಿನೆ ಮಹಾಯಶಸೆ ಭೂತೇಶ್ವರಾಯ ಗುಹಾವಾಸಿನೆ ವೀಣಾಪಣವತಾಲವತೆ ಅಮರಾಯ ದರ್ಶನೀಯಾಯ ಬಾಲಸೂರ್ಯ ನಿಭಾಯ ಸ್ಮಶಾನವಾಸಿನೆ ಭಗವತೆ ಉಮಾಪತೆಯೇ ಅರಿಂದಮಾಯ ಅಗಸ್ಯಾಕ್ಷಿಪಾತಿನೆ ಪೂರ್ಣೋ ದಶನ ನಾಶನಾಯ ಕ್ರೂರ ಕರ್ತಕಾಯ ಪಾಶಹಸ್ತಾಯ ಪ್ರಳಯ ಕಾಲಾಯ ಉಲ್ಕಾಮುಖಾಯಾಗ್ನಿಕೇತವೆ ಮುನಯೇ ದೀಪ್ತಾಯ ವಿಷಾಂಪತಯೇ ಉನ್ನಯತೆ ಜನಕಾಯ ಚತುರ್ಥಕಾಯ ಲೋಕಸತ್ತಮಾಯ ವಾಮದೇವಾಯ ವಾಗ್ದಾಕ್ಷಿಣ್ಯಾಯ ವಾಮತೋ ಭಿಕ್ಷವೇ ಭಿಕ್ಷುರೂಪಿಣೆ ಜಟಿನೆ ಸ್ವಯಂ ಜಟಿಲಾಯ ಶಕ್ರಹಸ್ತ ಪ್ರತಿಸ್ತಂಭಕಾಯ ವಸೂನಾಂ ಸ್ತಂಭಕಾಯ ಕೃತವೇ ಕ್ರತುಕರಾಯ ಕಾಲಾಯ ಮೇಧಾವಿನೆ ಮಧುಕರಾಯ ಚಲಾಯ ವಾನಸ್ಪತ್ಯಾಯ ವಾಜಸನೇತಿ ಸಮಾಶ್ರಮ ಪೂಜಿತಾಯ ಜಗದ್ಧಾತ್ರೆ ಜಗತ್ಕರ್ತ್ರೆ ಪುರುಷಾಯ ಶಾಶ್ವತಾಯ ಧ್ರುವಾಯ ಧರ್ಮಾಧ್ಯಕ್ಷಾಯ ತ್ರಿವತ್ಮನೆ ಭೂತಭಾವನಾಯ ತ್ರಿನೇತ್ರಾಯ ಬಹುರೂಪಾಯ ಸೂರ್ಯಾಯುತ ಸಮಪ್ರಭಾಯ ದೇವಾಯ ಸರ್ವತೂರ್ಯ ನಿನಾದಿನೆ ಸರ್ವಬಾಧಾ ವಿಮೋಚನಾಯ ಬಂಧನಾಯ ಸರ್ವಧಾರಿಣೆ ಧರ್ಮೋತ್ತಮಾಯ ಪುಷ್ಪದಂತಾಯ ವಿಭಾಗಾಯ ಮುಖಾಯ ಸರ್ವಹರಾಯ ಹಿರಣ್ಯ ಶ್ರವಸೆ ದ್ವಾರಿಣೆ ಭೀಮಾಯ ಭೀಮ ಪರಾಕ್ರಮಾಯ ಓಂ ನಮೋ ನಮಃ. ಈ ಮಂತ್ರದ ಅರ್ಥವು ಹೀಗಿರುವುದು: ಓಂ, ಅವನು ದೇವತೆಗಳ ಸ್ವಾಮಿ, ಸುರ ಅಸುರರಿಂದ ವಂದಿತ, ಭೂತ ಮತ್ತು ಭವಿಷ್ಯದ ಮಹಾನ್ ದೇವತೆ, ಹಸಿರು ಮತ್ತು ಹಳದಿ ಕಣ್ಣುಗಳುಳ್ಳವನು, ಮಹಾಬಲಿ, ಬುದ್ಧಿಸ್ವರೂಪ, ವ್ಯಾಘ್ರಾಂಬರವನ್ನು ಧರಿಸುವವನು, ಅಗ್ನಿ ಸ್ವರೂಪಿಯು, 3 ಲೋಕಗಳ ಉತ್ಪತ್ತಿ ಸ್ಥಾನ, ಈಶ್ವರ, ಹರ, ಹರಿನೇತ್ರ, ಪ್ರಳಯಕಾರಿ, ಅಗ್ನಿಸ್ವರೂಪಿ, ಗಣೇಶ, ಲೋಕಪಾಲ, ಮಹಾಭುಜ, ಮಹಾಹಸ್ತ, ತ್ರಿಶೂಲವನ್ನು ಧರಿಸುವವನು, ದೊಡ್ಡ ದೊಡ್ಡ ದಾಡೆಗಳುಳ್ಳವನು, ಕಾಲಸ್ವರೂಪಿ, ಮಹೇಶ್ವರ, ಅವಿನಾಶಿ, ಕಾಲರೂಪಿ, ನೀಲಕಂಠ, ಮಹೋದರ, ಗಣಾಧ್ಯಕ್ಷ, ಸರ್ವಾತ್ಮ, ಎಲ್ಲರನ್ನೂ ಮೇಲಕ್ಕೆತ್ತುವವನು, ಸರ್ವವ್ಯಾಪಿ, ಮೃತ್ಯುವನ್ನು ದೂರ ಮಾಡುವವನು, ಪಾರಿಯಾತ್ರ ಪರ್ವತನ ಮೇಲೆ ಉತ್ತಮ ವ್ರತವನ್ನು ಧರಿಸುವವನು, ಬ್ರಹ್ಮಚಾರಿಯು, ವೇದಾಂತ ಪ್ರತಿಪಾದ್ಯನು, ತಪಸ್ಸಿನ ಅಂತಿಮ ಸೀಮೆಯನ್ನು ಮುಟ್ಟಿಸುವವನು, ಪಶುಪತಿ, ವಿಶಿಷ್ಟ ಅಂಗಗಳುಳ್ಳವನು, ಶೂಲಪಾಣಿ, ವೃಷಧ್ವಜ, ಪಾಪಾಪಹಾರಿ, ಜಟಾಧಾರಿ ಶಿಖಂಡವನ್ನು ಧರಿಸುವವನು, ದಂಡಧಾರಿ, ಮಹಾಯಶಸ್ವಿ, ಭೂತೇಶ್ವರ, ಗುಹೆಯಲ್ಲಿ ವಾಸಿಸುವವನು, ವೀಣೆ ಮತ್ತು ಪಣವದ ಮೇಲೆ ತಾಳ ಬಾರಿಸುವವನು, ಅಮರನು, ದರ್ಶನೀಯನು,
ಬಾಲಸೂರ್ಯನಂತೆ ರೂಪವುಳ್ಳವನು, ಸ್ಮಶಾನವಾಸಿ, ಐಶ್ವರ್ಯಶಾಲಿ, ಉಮಾಪತಿ, ಶತ್ರುದಮನ, ಮಗನ ಕಣ್ಣುಗಳನ್ನು ನಾಶ ಮಾಡುವವನು, ಕೂಶಾನ ಹಲ್ಲುಗಳನ್ನು ವಿನಾಶ ಮಾಡುವವನು, ಕ್ರೂರತೆಯಿಂದ ಸಂಹಾರ ಮಾಡುವವನು, ಪಾಶಧಾರಿ, ಪ್ರಳಯ ಕಾಲ ಸ್ವರೂಪಿ, ಉಲ್ಕಾಮುಖನು, ಅಗ್ನಿಕೇತು, ಮಮನಶೀಲ, ಪ್ರಕಾಶಮಾನ, ಪ್ರಜಾಪತಿ, ಮೇಲಕ್ಕೆ ಎತ್ತುವವನು, ಜೀವಿಗಳನ್ನು ಉತ್ಪನ್ನ ಮಾಡುವವನು, ತುರಿಯ ತತ್ವ ಸ್ವರೂಪನು, ಲೋಕಗಳಲ್ಲಿ ಸರ್ವಶ್ರೇಷ್ಠನು, ವಾಮದೇವ, ವಾಣಿಯ ಚಾತುರ ಚತುರತಾರೂಪಿ, ವಾಮ ಮಾರ್ಗದಲ್ಲಿ ಭಿಕ್ಷುರೂಪಿ, ಭಿಕ್ಷುಕನು, ಜಟಾಧಾರಿ, ಜಟಿಲ ದುರಾರಾಧ್ಯ, ಇಂದ್ರನ ಕೈಯನ್ನು ಸ್ತಂಭಿತಗೊಳಿಸುವವನು, ವಸ್ತುಗಳನ್ನು ಸ್ತಂಭಿತ ಮಾಡುವವನು, ಯಜ್ಞ ಸ್ವರೂಪಿ, ಯಜ್ಞಕರ್ತ, ಕಾಲನು, ಮೇಧಾವಿಯು, ಮಧುಕರನು, ನಡೆದಾಡುವವನು, ವನಸ್ಪತಿಯನ್ನು ಆಶ್ರಯಿಸುವವನು, ವಾಜಸನ ಎಂಬ ಹೆಸರಿನಿಂದ ಎಲ್ಲ ಆಶ್ರಮಗಳಿಂದ ಪೂಜಿತನು, ಜಗದ್ಧಾತ, ಜಗತ್ಕರ್ತ, ಸರ್ವಾಂತರ್ಯಾಮಿ, ಸನಾತನ, ಧ್ರುವ, ಧರ್ಮಾಧ್ಯಕ್ಷ, ಭೂ ಭುವಃ ಸ್ವಾಹ ಈ ಮೂರು ಲೋಕಗಳಲ್ಲಿ ಸಂಚರಿಸುವವನು, ಭೂತಭಾವನ, ತ್ರಿನೇತ್ರ, ಬಹುರೂಪಿ, 10,000 ಸೂರ್ಯರಂತೆ ಪ್ರಭಾವಶಾಲಿ, ಮಹಾದೇವ, ಎಲ್ಲ ವಿಧದ ವಾದ್ಯಗಳನ್ನು ನುಡಿಸುವವನು, ಸಮಸ್ತ ಬಾಧೆಗಳಿಂದ ವಿಮುಕ್ತ ಮಾಡುವವನು, ಬಂಧನ ಸ್ವರೂಪಿ, ಎಲ್ಲವನ್ನೂ ಧರಿಸುವವನು, ಉತ್ತಮ ಧರ್ಮರೂಪಿ, ಪುಷ್ಟದಂತ, ವಿಭಾಗರಹಿತ, ಮುಖ್ಯರೂಪಿ, ಎಲ್ಲರನ್ನೂ ಹರಣ ಮಾಡುವವನು, ಸುವರ್ಣದಂತೆ ಪ್ರಕಾಶಮಾನ ಕೀರ್ತಿಯುಳ್ಳವನು, ಮುಕ್ತಿಯ ದ್ವಾರರೂಪಿ, ಭೀಮ ಹಾಗೂ ಭೀಮ ಪರಾಕ್ರಮಿಯಾಗಿರುವನು. ಅಂತಹವನಿಗೆ ನಮಸ್ಕಾರ, ನಮಸ್ಕಾರ. ಇದೇ ಶ್ರೇಷ್ಠ ಮಂತ್ರವನ್ನು ಜಪಿಸಿ ಶುಕ್ರನು ಶಂಭುವಿನ ಜಠರ ಪಂಜರದಿಂದ ಲಿಂಗದ್ವಾರದಿಂದ ಉತ್ಕಟ ವೀರ್ಯದಂತೆ ಹೊರಗೆ ಹೊರಟನು. ಆಗ ಗೌರಿಯು ಅವನನ್ನು ಪುತ್ರರೂಪದಿಂದ ಸ್ವೀಕರಿಸಿದಳು ಮತ್ತು ಜಗದೀಶ್ವರ ಶಿವನು ಆತನನ್ನು ಅಜರ ಅಮರನನ್ನಾಗಿಸಿದನು. ಆಗ ಅವನು ಇನ್ನೊಂದು ಶಂಕರನಂತೆ ಶೋಭಿಸತೊಡಗಿದನು. 3,000 ವರ್ಷಗಳು ಕಳೆದ ಬಳಿಕ ಅವರೇ ವೇದನಿಧಿ ಮುನಿವರ ಶುಕ್ರನು ಪುನಃ ಈ ಭೂತಳದಲ್ಲಿ ಮಹೇಶ್ವರನಿಂದ ಉತ್ಪನ್ನರಾದರು. ಆಗ ಅವರು ಧೈರ್ಯಶಾಲಿ ಹಾಗೂ ತಪಸ್ವಿ ದಾನವರಾಜ ಅಂಧಕನನ್ನು ನೋಡಿದರು. ಅವನ ಶರೀರವು ಒಣಗಿ ಹೋಗಿತ್ತು ಹಾಗೂ ತ್ರಿಶೂಲದಲ್ಲಿ ಸಿಕ್ಕಿ ಹಾಕಿಕೊಂಡು ಪರಮೇಶ್ವರ ಶಿವನನ್ನು ಧ್ಯಾನಿಸುತ್ತಿದ್ದನು. ಆ ಅಂಧಕಾಸುರನು ಶಿವನ 108 ನಾಮಗಳನ್ನು ಹೀಗೆ ಸ್ಮರಿಸುತ್ತಿದ್ದನು. ಮಹಾದೇವ ಅಂದರೆ ದೇವತೆಗಳಲ್ಲಿ ಮಹಾನ್, ವಿರೂಪಾಕ್ಷ ಅಂದರೆ ವಿಕರಾಳ ಕಣ್ಣುಗಳುಳ್ಳವನು, ಚಂದ್ರಾರ್ಧ ಕೃತ ಶೇಖರ ಅಂದರೆ ಮಸ್ತಕದಲ್ಲಿ ಅರ್ಧ ಚಂದ್ರನನ್ನು ಧರಿಸುವವನು, ಅಮೃತ ಅಂದರೆ ಅಮೃತ ಸ್ವರೂಪಿ, ಶಾಶ್ವತ ಅಂದರೆ ಸನಾತನ, ಸ್ಥಾಣು ಅಂದರೆ ಸಮಾಧಿಸ್ಥನಾದಾಗ ಕೊರಡಿನಂತೆ ಸ್ಥಿರನಾಗಿರುವವನು, ನೀಲಕಂಠ ಅಂದರೆ ಕಂಠದಲ್ಲಿ ನೀಲಿ ಚಿಹ್ನೆಯನ್ನು ಧರಿಸುವವನು, ಪಿನಾಕಿ ಅಂದರೆ ಪಿನಾಕವೆಂಬ ಧನುಸ್ಸನ್ನು ಧರಿಸುವವನು, ವೃಷಭಾಕ್ಷ ಎಂದರೆ ವೃಷಭನಂತೆ ವಿಶಾಲ ಕಣ್ಣುಗಳುಳ್ಳವನು, ಮಹಾಜ್ಞೇಯ ಅಂದರೆ ಮಹಾನ್ ರೂಪದಿಂದ ತಿಳಿಯಲು ಯೋಗ್ಯನು, ಪುರುಷ ಅಂದರೆ ಅಂತರ್ಯಾಮಿ, ಸರ್ವಕಾಮದ ಅಂದರೆ ಸಂಪೂರ್ಣ ಕಾಮನೆಗಳನ್ನು ಪೂರ್ಣಗೊಳಿಸುವವನು, ಕಾಮಾರಿ ಅಂದರೆ ಕಾಮದೇವನ ಶತ್ರು, ಕಾಮದಹನ ಅಂದರೆ ಕಾಮದೇವನನ್ನು ದಗ್ಧ ಮಾಡುವವನು, ಕಾಮರೂಪ ಅಂದರೆ ಇಚ್ಛಾನುಸಾರ ರೂಪವನ್ನು ಧರಿಸುವವನು, ಕಪರ್ದಿ ಅಂದರೆ ವಿಶಾಲ ಜಟಗಳುಳ್ಳವನು, ವಿರೂಪ ಅಂದರೆ ವಿಕರಾಳ ರೂಪಧಾರಿ, ಗಿರೀಶ ಅಂದರೆ ಗಿರಿಶ್ರೇಷ್ಠ ಕೈಲಾಸದಲ್ಲಿ ಶಯನ ಮಾಡುವವನು, ಭೀಮ ಅಂದರೆ ಭಯಂಕರ ರೂಪವುಳ್ಳವನು, ಸೃಕ್ಕಿ ಅಂದರೆ ದೊಡ್ಡ ದೊಡ್ಡ ದವಡೆಗಳುಳ್ಳವನು, ರಕ್ತವಾಸ ಅಂದರೆ ಕೆಂಪು ವಸ್ತ್ರಧಾರಿ, ಯೋಗಿ ಅಂದರೆ ಯೋಗವನ್ನು ತಿಳಿದವನು, ಕಾಲದಹನ ಅಂದರೆ ಕಾಲನನ್ನು ಭಸ್ಮವಾಗಿಸುವವನು, ತ್ರಿಪುರಘ್ನ ಅಂದರೆ ತ್ರಿಪುರರ ಸಂಹಾರಕರ್ತ, ಕಪಾಲಿ ಅಂದರೆ ಕಪಾಲವನ್ನು ಧರಿಸುವವನು, ಗೂಢವ್ರತ ಅಂದರೆ ಅವನ ವ್ರತವು ಪ್ರಕಟವಾಗುವುದಿಲ್ಲ, ಗುಪ್ತ ಮಂತ್ರ ಅಂದರೆ ಗೋಪನೀಯ ಮಂತ್ರವುಳ್ಳವ ಅಥವಾ ಗಂಭೀರ ಸ್ವಭಾವವುಳ್ಳವನು, ಭಾವಗೋಚರ ಇತರ ಭಾವನೆಗೆ ತಕ್ಕಂತೆ ಪ್ರಕಟನಾಗುವವನು, ಅಣಿಮಾದಿ ಗುಣಾಧಾರ ಅಂದರೆ ಅಣಿಮಾದಿ ಸಿದ್ಧಿಗಳ ಅಧಿಷ್ಠಾನನು, ತ್ರೈಲೋಕ್ಯೈಶ್ವರ್ಯದಾಯಕ ಅಂದರೆ 3 ಲೋಕಗಳ ಐಶ್ವರ್ಯವನ್ನು ಕೊಡುವವನು, ವೀರ ಅಂದರೆ ಬಲಶಾಲಿ, ವೀರಹಂತ ಅಂದರೆ ಶತ್ರುವೀರರನ್ನು ಕೊಲ್ಲುವವನು, ಘೋರ ಅಂದರೆ ದುಷ್ಟರಿಗೆ ಭಯಂಕರನು, ವಿರೂಪ ಅಂದರೆ ವಿಕಟ ರೂಪವನ್ನು ಧರಿಸುವವನು, ಮಾಂಸಲ ಅಂದರೆ ದಷ್ಟ ಪುಷ್ಟ ಶರೀರವುಳ್ಳ ಪಟು ಅಂದರೆ ನಿಪುಣ, ಮಹಾಮಾಂಸಾದ ಅಂದರೆ ಶ್ರೇಷ್ಠ ಫಲದ ತಿರುಳನ್ನು ತಿನ್ನುವವನು, ಉನ್ಮತ್ತ ಅಂದರೆ ಅಮಲು ಉಳ್ಳವನು, ಭೈರವ ಅಂದರೆ ಕಾಲಭೈರವ ಸ್ವರೂಪಿ,
ಮಹೇಶ್ವರ ಅಂದರೆ ದೇವೇಶ್ವರರಲ್ಲಿಯೂ ಶ್ರೇಷ್ಠನು. ತ್ರೈಲೋಕ್ಯ ದ್ರಾವಣ ಅಂದರೆ ಮೂರು ಲೋಕಗಳನ್ನು ವಿನಾಶ ಮಾಡುವವನು. ಲುಬ್ಧ ಅಂದರೆ ಸ್ವಜನರ ಲೋಭಿ. ಲುಬ್ಧಕ ಅಂದರೆ ಮಹಾವ್ಯಾಘ್ರ ಸ್ವರೂಪಿ. ಯಜ್ಞ ಸೂದನ ಅಂದರೆ ದಕ್ಷ ಯಜ್ಞದ ವಿನಾಶಕನು. ಕೃತ್ತಿಕ ಸುತಯುಕ್ತ ಅಂದರೆ ಕಾರ್ತಿಕ ಸ್ವಾಮಿಯಿಂದ ಒಡಗೂಡಿದವನು. ಉನ್ಮತ್ತ ಅಂದರೆ ಉನ್ಮತ್ತನಂತೆ ವೇಷವನ್ನು ಧರಿಸುವವನು. ಕೃತ್ತಿವಾಸ ಅಂದರೆ ಗಜಾಸುರನ ಚರ್ಮವನ್ನು ಬಟ್ಟೆಯಾಗಿ ಉಟ್ಟವನು. ಗಜಕೃತ್ತಿ ಪರಿಧಾನ ಅಂದರೆ ಆನೆಯ ಚರ್ಮವನ್ನು ಹೊದ್ದುಕೊಳ್ಳುವವನು. ಕ್ಷುಬ್ಧ ಅಂದರೆ ಭಕ್ತರ ಕಷ್ಟಗಳನ್ನು ನೋಡಿ ಕ್ಷುಬ್ಧವಾಗುವವನು. ಭುಜಗಭೂಷಣ ಅಂದರೆ ಸರ್ಪಗಳನ್ನು ಆಭೂಷಣವಾಗಿ ಧರಿಸುವವನು. ದತ್ತಾಲಂಬ ಅಂದರೆ ಭಕ್ತರಿಗೆ ಅವಲಂಬನವನ್ನು ಕೊಡುವವನು. ವೇತಾಳ ಅಂದರೆ ವೇತಾಳ ಸ್ವರೂಪಿ. ಘೋರ ಅಂದರೆ ಘೋರ. ಶಾಕಿನಿ ಪೂಜಿತ ಶಾಕಿನಿಯರಿಂದ ಪೂಜಿತನು. ಅಘೋರ ಅಂದರೆ ಅಘೋರ ಪಥದ ಪ್ರವರ್ತಕ. ಘೋರ ದೈತ್ಯಜ್ಞ ಅಂದರೆ ಭಯಂಕರ ದೈತ್ಯರ ಸಂಹಾರಕನು. ಘೋರ ಘೋಷ ಅಂದರೆ ಭೀಷಣ ಶಬ್ದವನ್ನು ಮಾಡುವವನು. ವನಸ್ಪತಿ ಅಂದರೆ ವನಸ್ಪತಿ ಸ್ವರೂಪನು. ಭಸ್ಮಾಂಗ ಅಂದರೆ ಶರೀರದಲ್ಲಿ ಭಸ್ಮವನ್ನು ಬಳಿದುಕೊಳ್ಳುವವನು. ಜಟಿಲ ಅಂದರೆ ಜಟಾಧಾರಿ. ಶುದ್ಧ ಅಂದರೆ ಪರಮ ಪಾವನ. ಬೇರುಂಡ ಶತ ಸೇವಿತ ಅಂದರೆ ನೂರಾರು ಬೇರುಂಡ ಪಕ್ಷಿಗಳಿಂದ ಸೇವಿತನು. ಭೂತೇಶ್ವರ ಅಂದರೆ ಭೂತಗಳ ಅಧಿಪತಿಯು. ಭೂತನಾಥ ಅಂದರೆ ಭೂತಗಣಗಳ ಸ್ವಾಮಿ. ಪಂಚಭೂತಾಶ್ರಿತ ಅಂದರೆ ಪಂಚಭೂತಗಳಿಗೆ ಆಶ್ರಯವನ್ನು ಕೊಡುವವನು. ಖಗ ಅಂದರೆ ಗಗನ ವಿಹಾರಿ. ಕ್ರೋಧಿತ ಅಂದರೆ ಕ್ರೋಧದಿಂದ ಕೂಡಿದವನು. ನಿಷ್ಠುರ ಅಂದರೆ ದುಷ್ಟರಲ್ಲಿ ಕಠೋರವಾಗಿ ವರ್ತಿಸುವವನು. ಚಂಡ ಅಂದರೆ ಪ್ರಚಂಡ ಪರಾಕ್ರಮಿ. ಚಂಡೀಶ ಅಂದರೆ ಚಂಡಿಯ ಪ್ರಾಣನಾಥ. ಚಂಡಿಕಾ ಪ್ರಿಯ ಅಂದರೆ ಚಂಡಿಕೆಯ ಪ್ರಿಯತಮ. ಚಂಡ ತುಂಡ ಅಂದರೆ ಕುಂಪಿತ ಮುಖವುಳ್ಳವನು. ಗರುತ್ಮಾನ್ ಗರುಡ ಸ್ವರೂಪಿ. ನಿಸ್ತ್ರಿಂಶ ಸ್ವರೂಪಿ. ಶವಭೋಜನ ಶವವನ್ನು ಭಕ್ಷಿಸುವವನು. ಲೇಲಿಹಾನ ಕ್ರುದ್ಧನಾದಾಗ ನಾಲಿಗೆಯನ್ನು ನೆಕ್ಕುವವನು. ಮಹಾರೌದ್ರ ಅತ್ಯಂತ ಭಯಂಕರ. ಮೃತ್ಯು ಮೃತ್ಯು ಸ್ವರೂಪಿ. ಮೃತ್ಯು ರಗೋಚರ ಅಂದರೆ ಮೃತ್ಯುವೂ ತಲುಪದೇ ಇರುವವನು. ಮೃತ್ಯೋರ್ ಮೃತ್ಯು ಅಂದರೆ ಮೃತ್ಯುವಿಗೂ ಕಾಲಸ್ವರೂಪಿ ಅಂದರೆ ಮೃತ್ಯುವಿಗೂ ಮೃತ್ಯು ಸ್ವರೂಪನಾಗಿರುವವನು. ಮಹಾಸೇನ ಅಂದರೆ ವಿಶಾಲ ಸೇನೆಯುಳ್ಳ ಕಾರ್ತಿಕೇಯ ಸ್ವರೂಪಿ. ಸ್ಮಶಾನಾರಣ್ಯವಾಸಿ ಅಂದರೆ ಸ್ಮಶಾನ ಮತ್ತು ಅರಣ್ಯದಲ್ಲಿ ವಾಸಿಸುವವನು. ರಾಗ ಅಂದರೆ ಪ್ರೇಮ ಸ್ವರೂಪಿ. ವಿರಾಗ ಅಂದರೆ ಆಸಕ್ತಿರಹಿತ. ರಾಗಾಂಧ ಅಂದರೆ ಪ್ರೇಮದಲ್ಲಿ ಉನ್ಮತ್ತನಾಗಿರುವವನು. ವೀತರಾಗ ಅಂದರೆ ವೈರಾಗಿ. ಶತಾರ್ಚಿ ಅಂದರೆ ತೇಜದ ಅಸಂಖ್ಯ ಕಿಡಿಗಳಿಂದ ಕೂಡಿದವನು. ಸತ್ವ ಅಂದರೆ ಸತ್ವ ಗುಣರೂಪಿ. ರಜ ಅಂದರೆ ರಜೋಗುಣರೂಪಿ. ತಮ ಅಂದರೆ ತಮೋಗುಣರೂಪಿ. ಧರ್ಮ ಅಂದರೆ ಧರ್ಮ ಸ್ವರೂಪಿ. ಅಧರ್ಮ ಅಂದರೆ ಅಧರ್ಮ ರೂಪಿ. ವಾಸವಾನುಜ ಅಂದರೆ ಇಂದ್ರನ ತಮ್ಮ ಅಂದರೆ ಉಪೇಂದ್ರ ಸ್ವರೂಪಿ. ಅಂದರೆ ಉಪೇಂದ್ರನೆಂದು ವಿಷ್ಣುವಿಗೂ ಕರೆಯುತ್ತಾರೆ. ಆ ಉಪೇಂದ್ರನ ಸ್ವರೂಪವೇ ಶಿವನು ಆಗಿರುವನು. ಸತ್ಯ ಅಂದರೆ ಸತ್ಯ ರೂಪಿ. ಅಸತ್ಯ ಅಂದರೆ ಸತ್ಯದಿಂದಲೂ ಅತೀತನು. ಸದ್ರೂಪ ಅಂದರೆ ಉತ್ತಮ ರೂಪವುಳ್ಳವನು. ಅಸದ್ರೂಪ ಅಂದರೆ ಬೀಭತ್ಸ ರೂಪಧಾರಿ. ಅಹೇತುಕ ಅಂದರೆ ಹೇತುರಹಿತ. ಅರ್ಧನಾರೀಶ್ವರ ಅಂದರೆ ಅರ್ಧ ಪುರುಷ ಅರ್ಧ ನಾರಿಯ ರೂಪವನ್ನು ಧರಿಸುವವನು. ಭಾನು ಅಂದರೆ ಸೂರ್ಯ ಸ್ವರೂಪಿ. ಭಾನು ಕೋಟಿ ಶತಪ್ರಭ ಅಂದರೆ ಕೋಟಿ ಶತ ಸೂರ್ಯರಂತೆ ಪ್ರಭೆಯುಳ್ಳವನು. ಯಜ್ಞ ಅಂದರೆ ಯಜ್ಞ ಸ್ವರೂಪಿ. ಯಜ್ಞಪತಿ ಅಂದರೆ ಯಜ್ಞೇಶ್ವರ. ರುದ್ರ ಅಂದರೆ ಸಂಹಾರಕರ್ತ. ಈಶಾನ ಅಂದರೆ ಈಶ್ವರ. ವರದ ಅಂದರೆ ವರದಾತ. ಶಿವ ಎಂದರೆ ಕಲ್ಯಾಣ ಸ್ವರೂಪಿ. ಪರಮಾತ್ಮ ಶಿವನ ಹೀಗೆ 108 ಮೂರ್ತಿಗಳ ಧ್ಯಾನ ಮಾಡುವುದರಿಂದ ಆ ಅಂಧಕಾಸುರನು ತ್ರಿಶೂಲದ ತುದಿಯಲ್ಲಿ ಚುಚ್ಚಲ್ಪಟ್ಟು ನೇತಾಡುತ್ತಿದ್ದರೂ ಕೂಡ ಆಗ ಶಿವನ ಈ 108 ನಾಮಗಳನ್ನು ಧ್ಯಾನ ಮಾಡುತ್ತಾ ಅಂತಿಮವಾಗಿ ಶಿವನ ಕೃಪೆಗೆ ಪಾತ್ರನಾಗಿ ಆತನು ಗಣಾಧ್ಯಕ್ಷನಾಗುತ್ತಾನೆ. ಈ ಮಂತ್ರದ ಮೂಲ ಸ್ವರೂಪವನ್ನು ಒಮ್ಮೆ ಹೇಳಲು ಪ್ರಯತ್ನಿಸುತ್ತೇನೆ. ಮಹಾದೇವಂ ವಿರೂಪಾಕ್ಷಂ ಚಂದ್ರಾರ್ಧ ಕೃತಶೇಖರಂ ಅಮೃತಂ ಶಾಶ್ವತಂ ಸ್ಥಾಣುಂ ನೀಲಕಂಠಂ ಪಿನಾಕಿನಂ ವೃಷಭಾಕ್ಷಂ ಮಹಾಜ್ಞೇಯಂ ಪುರುಷಂ ಸರ್ವಕಾಮದಂ ಕಾಮಾರಿಂ ಕಾಮದಹನಂ ಕಾಮರೂಪಂ ಕಪರ್ದಿನಂ ವಿರೂಪಂ ಗಿರೀಶಂ ಭೀಮಂ ಸಕ್ಕಿಣಂ ಕೃತ್ತ ರಕ್ತಮಾಸಸಂ ಯೋಗಿನಂ ಕಾಲದಹನಂ ತ್ರಿಪುರಜ್ಞಂ ಕಪಾಲಿನಂ ಗೂಢವ್ರತಂ ಗುಪ್ತಮಂತ್ರಂ ಗಂಭೀರಂ ಭಾವಗೋಚರಂ ಅಣಿಮಾದಿ ಗುಣಾಧಾರಂ ತ್ರೈಲೋಕ್ಯೈಶ್ವರ್ಯದಾಯಕಂ
ವೀರಂ ವೀರಹಣಂ ಘೋರಂ ವಿರೂಪಂ ಮಾಂಸಲಂ ಪಟುಂ ಮಾಂ ಮಹಾಮಾಂಸಾದ ಮುನ್ಮತ್ತಂ ಭೈರವಂ ವೈ ಮಹೇಶ್ವರಂ ತ್ರೈಲೋಕ್ಯ ದ್ರಾವಣಂ ಲುಬ್ಧಂ ಲುಬ್ಧಕಂ ಯಜ್ಞಸೂದನಂ ಕೃತ್ತಿಕಾನಾಂ ಸುತೈರ್ಯುಕ್ತ ಮುನ್ಮುಕ್ತಂ ಕೃತ್ತಿವಾಸಸಂ ಗಜ ಕೃತ್ತಿ ಪರಿಧಾನಂ ಭುಜಗಭೂಷಣಂ ತತ್ತಾಲಂಬಂ ಚ ವೇತಾಳಂ ಘೋರಂ ಶಾಕಿನಿ ಪೂಜಿತಂ ಅಘೋರಂ ಘೋರ ದೈತ್ಯಗ್ನಂ ಘೋರ ಘೋರಂ ಘೋರ ಘೋಷಂ ವನಸ್ಪತಿಂ ಭಸ್ಮಾಗಂ ಜಟಿಲಂ ಶುದ್ಧಂ ಭೇರುಂಡ ಶತಸೇವಿತಂ ಭೂತೇಶ್ವರಂ ಭೂತನಾಥಂ ಪಂಚಭೂತಾಶ್ರಿತಂ ಖಗಂ ಕ್ರೋಧಿತಂ ನಿಷ್ಠುರಂ ಚಂಡಂ ಚಂಡೀಶಂ ಚಂಡಿಕಾಪ್ರಿಯಂ ಚಂಡ ತುಂಡಂ ಗರುತ್ಮಂತ್ರಿಸ್ತ್ರಿಂಶಂ ಶವಭೋಜನಂ ಲೇಲಿಹಾನಂ ಮಹಾರೌದ್ರಂ ಮೃತ್ಯುರಗೋಚರಂ ಮೃತ್ಯುಂ ಮಹಾಸೇನಂ ಸ್ಮಶಾನಾರಣ್ಯವಾಸಿನಂ ರಾಗಂ ವಿರಾಗಂ ರಾಗಾಂಧಂ ವೀತರಾಗಂ ಶತಾರ್ಚಿಷಂ ಸತ್ಯಂ ರಜಸ್ತಮೋ ಧರ್ಮಮಧರ್ಮಂ ವಾಸವಾನುಜಂ ಸತ್ಯಂ ತ್ವಸತ್ಯಂ ಸದ್ರೂಪಮಸದ್ರೂಪಮಹೇತುಕಂ ವೃದ್ಧನಾರೀಶ್ವರಂ ಭಾನುಂ ಭಾನುಕೋಟಿ ಶತಪ್ರಭಂ ಯಜ್ಞಂ ಯಜ್ಞಪತಿಂ ರುದ್ರಮೀಶಾನಂ ವರದಂ ಶಿವಂ ಶತಂ ಖೇಶನ್ ಮೂರ್ತೀನಾಂ ಪರಮಾತ್ಮನಃ ಶಿವಸ್ಯ ದಾನವೋ ಧ್ಯಾಯನ್ ಮುಕ್ತಸ್ತಸ್ಮಾನ್ ಮಹಾಭಯಾತ್. ಈ ರೀತಿಯಾಗಿ ಶಿವಪುರಾಣದಲ್ಲಿ ಈ ಮಂತ್ರವು ಹೇಳಲ್ಪಟ್ಟಿದೆ. ಈ ರೀತಿಯಾಗಿ 108 ನಾಮಗಳಿಂದ ಆ ಅಂಧಕಾಸುರನು ಮುಕ್ತನಾಗುತ್ತಾನೆ. ಆಗ ಪ್ರಸನ್ನನಾದ ಜಟಾಧಾರಿ ಶಂಕರನು ಅವನನ್ನು ಮುಕ್ತಗೊಳಿಸಿ ಅವನನ್ನು ತ್ರಿಶೂಲದ ತುದಿಯಿಂದ ಇಳಿಸಿ ದಿವ್ಯ ಅಮೃತ ವರ್ಷದಿಂದ ಅಭಿಷಿಕ್ತಗೊಳಿಸುತ್ತಾನೆ. ಅನಂತರ ಮಹೇಶ್ವರನು ಅವನು ಮಾಡಿದ್ದೆಲ್ಲವನ್ನೂ ಸಾಂತ್ವನಪೂರ್ವಕ ವರ್ಣಿಸಿ ಆ ಮಹಾದೈತ್ಯ ಅಂಧಕನಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ. ಎಲೈ ದೈತ್ಯೇಂದ್ರನೇ, ನಾನು ನಿನ್ನ ಇಂದ್ರಿಯ ನಿಗ್ರಹ ನಿಯಮ ಶೌರ್ಯ ಧೈರ್ಯಗಳಿಂದ ಪ್ರಸನ್ನನಾಗಿರುವೆನು. ಆದ್ದರಿಂದ ಸುವೃತನೇ, ಈಗ ನೀನು ಯಾವುದಾದರೂ ವರವನ್ನು ಕೇಳಿಕೊ. ದೈತ್ಯರ ರಾಜಾಧಿರಾಜನೇ, ನೀನು ನಿರಂತರ ನನ್ನ ಆರಾಧನೆ ಮಾಡಿರುವೆ. ಇದರಿಂದ ನಿನ್ನ ಎಲ್ಲ ಕಲ್ಮಶಗಳು ತೊಳೆದು ಹೋದವು. ಹಾಗೂ ಈಗ ನೀನು ವರವನ್ನು ಪಡೆಯಲು ಯೋಗ್ಯನಾಗಿರುವೆ. ಅದಕ್ಕಾಗಿ ನಿನಗೆ ವರವನ್ನು ಕೊಡಲು ಮುಂದಾಗಿರುವೆನು. ಏಕೆಂದರೆ 3000 ವರ್ಷಗಳವರೆಗೆ ತಿನ್ನದೆ ಕುಡಿಯದೆ ಪ್ರಾಣಧಾರಣೆ ಮಾಡಿ ಇದ್ದು ಗಳಿಸಿದ ಪುಣ್ಯದ ಫಲಸ್ವರೂಪ ನಿನಗೆ ಸುಖವು ಸಿಗಬೇಕಾಗಿದೆ. ಸನತ್ಕುಮಾರರು ಹೇಳುತ್ತಾರೆ, ಮುನಿಯೇ, ಇದನ್ನು ಕೇಳಿದ ಅಂಧಕನು ನೆಲಕ್ಕೆ ಮಂಡಿಯೂರಿ ಕೈಜೋಡಿಸಿಕೊಂಡು ನಡುಗುತ್ತಾ ಭಗವಾನ್ ಉಮಾಪತಿಯಲ್ಲಿ ಇಂತೆಂದನು. ಅಂಧಕನು ಹೇಳುತ್ತಾನೆ, ಭಗವಂತನೇ, ನಿನ್ನ ಮಹಿಮೆಯನ್ನು ತಿಳಿಯದೆ ನಾನು ಮೊದಲು ರಣರಂಗದಲ್ಲಿ ಹರ್ಷ ಗದ್ಗದ ವಾಣಿಯಿಂದ ನಿನ್ನನ್ನು ದೀನ ಹೀನ ನಿಜಾತಿ ನೀಚನೆಂದು ಹೇಳಿದೆ. ಮೂರ್ಖತೆಯಿಂದ ಲೋಕದಲ್ಲಿ ನಿಂದಿತವಾದ ಕರ್ಮವನ್ನು ಮಾಡಿರುವೆನು. ಪ್ರಭೋ, ಅದೆಲ್ಲವನ್ನೂ ನೀನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಮರೆತು ಬಿಡು. ಮಹಾದೇವನೇ, ನಾನು ಅತ್ಯಂತ ಕ್ಷುದ್ರ ಮತ್ತು ದುಃಖಿಯಾಗಿರುವೆನು. ನಾನು ಕಾಮದೋಷ ವಶದಿಂದ ಪಾರ್ವತಿಯ ವಿಷಯದಲ್ಲಿಯೂ ಇರಿಸಿದ ದೂಷಿತ ಭಾವನೆಯನ್ನು ನೀನು ಕ್ಷಮಿಸಿಬಿಡು. ನೀನಾದರೂ ತನ್ನ ಕೃಪಣ ದುಃಖಿ ದೀನ ಭಕ್ತನ ಮೇಲೆ ಸದಾ ವಿಶೇಷ ದಯ ಮಾಡುವವನು. ನಾನು ಅಂತೆಯೇ ಓರ್ವ ದೀನ ಭಕ್ತನಾಗಿರುವೆನು ಹಾಗೂ ನಿನಗೆ ಶರಣು ಬಂದಿರುವೆನು. ನೋಡು, ನಾನು ನಿನ್ನ ಮುಂದೆ ಅಂಜಲಿ ಬದ್ಧನಾಗಿರುವೆನು. ಈಗ ನೀನು ನನ್ನನ್ನು ರಕ್ಷಿಸಬೇಕು. ಈ ಜಗಜ್ಜನನಿ ಪಾರ್ವತೀ ದೇವಿಯು ನನ್ನ ಮೇಲೆ ಪ್ರಸನ್ನಳಾಗಲಿ ಹಾಗೂ ಎಲ್ಲ ಕ್ರೋಧವನ್ನು ಬಿಟ್ಟು ನನ್ನನ್ನು ಕೃಪಾದೃಷ್ಟಿಯಿಂದ ನೋಡಲಿ. ಚಂದ್ರಶೇಖರನೇ, ಎಲ್ಲಿ ಈಕೆಯ ಭಯಂಕರ ಕ್ರೋಧ, ಎಲ್ಲಿ ತುಚ್ಛ ದೈತ್ಯನಾದ ನಾನು. ಚಂದ್ರಮೌಳಿಯೇ, ನಾನು ಯಾವ ರೀತಿಯಿಂದಲೂ ಅದನ್ನು ಸಹಿಸಲಾರೆನು. ಶಂಭುವೆ, ಪರಮ ಉದಾರನಾದ ನೀನೆಲ್ಲಿ ಮುದಿತನ ಮೃತ್ಯು ಹಾಗೂ ಕಾಮ ಕ್ರೋಧಾದಿ ದೋಷಗಳಿಗೆ ವಶನಾದ ನಾನೆಲ್ಲಿ? ಅರ್ಥಾತ್ ನಿನ್ನೊಂದಿಗೆ ನನ್ನ ಯಾವ ತುಲನೆಯಿದೆ? ಮಹೇಶ್ವರನೇ, ನಿನ್ನ ಈ ಯುದ್ಧ ಕಲಾ ನಿಪುಣ ಮಹಾಬಲಿ ವೀರಪುತ್ರರು ನನ್ನ ದೈನ್ಯತೆಯನ್ನು ನೋಡಿ ಇನ್ನೂ ಕ್ರೋಧಿತರಾಗಬಾರದು. ತುಷಾರ, ಹಾರ, ಚಂದ್ರಕಿರಣ, ಶಂಖ, ಕುಂದಪುಷ್ಪ ಮತ್ತು ಚಂದ್ರನಂತೆ ವರ್ಣವುಳ್ಳ ಶಿವನೇ, ನಾನು ಈ ಪಾರ್ವತಿಯನ್ನು ಹಿರಿತನದ ಗೌರವದಿಂದ ನಿತ್ಯವೂ ಮಾತೃದೃಷ್ಟಿಯಿಂದ ನೋಡುವೆನು. ನಾನು ಸದಾ ನಿಮ್ಮಿಬ್ಬರ ಭಕ್ತನಾಗಿರುವೆನು. ದೇವತೆಗಳೊಂದಿಗೆ ಇರುವ ನನ್ನ ವೈರವು ದೂರವಾಗಲಿ. ನಾನು ಶಾಂತ ಚಿತ್ತನಾಗಿ ಯೋಗ ಚಿಂತನೆಯನ್ನು ಮಾಡುತ್ತಾ ನಿನ್ನ ಗಣಗಳೊಂದಿಗೆ ಇರುವೆನು.
ಮಹೇಶನೇ, ನಿನ್ನ ಕೃಪೆಯಿಂದ ಉತ್ಪನ್ನವಾದ ಈ ವಿರೋಧಿ ದಾನವ ಭಾವವನ್ನು ನಾನು ಪುನಃ ಎಂದೂ ಸ್ಮರಿಸದಂತೆ ಉತ್ತಮ ವರವನ್ನು ದಯಪಾಲಿಸು. ಸನತ್ಕುಮಾರರು ಹೇಳುತ್ತಾರೆ, ಮುನಿಸತ್ತಮ, ಇಷ್ಟು ಹೇಳಿ ಆ ದೈತ್ಯರಾಜನು ತಾಯಿ ಪಾರ್ವತಿಯ ಕಡೆಗೆ ನೋಡಿ ತ್ರಿನಯನ ಶಂಕರನನ್ನು ಧ್ಯಾನ ಮಾಡುತ್ತಾ ಸುಮ್ಮನಾದನು. ಆಗ ರುದ್ರನು ಅವನೆಡೆಗೆ ಕೃಪಾದೃಷ್ಟಿಯನ್ನು ಬೀರಿದನು. ಅವನ ಅಂದರೆ ರುದ್ರನ ಕೃಪಾದೃಷ್ಟಿಯು ಬೀಳುತ್ತಲೇ ಆ ಅಂಧಕಾಸುರನಿಗೆ ತನ್ನ ಪೂರ್ವ ವೃತ್ತಾಂತ ಹಾಗೂ ಅದ್ಭುತ ಜನ್ಮದ ಸ್ಮರಣೆ ಉಂಟಾಯಿತು. ಅದರ ಸ್ಮರಣೆಯಾಗುತ್ತಲೇ ಆತನ ಮನೋರಥವು ಪೂರ್ಣವಾಯಿತು. ಮತ್ತೆ ತಂದೆ ತಾಯಿಯರಾದ ಉಮಾ ಮಹೇಶ್ವರರಿಗೆ ನಮಸ್ಕರಿಸಿ ಕೃತಕೃತ್ಯನಾದನು. ಆಗ ಪಾರ್ವತಿಯು ಹಾಗೂ ಬುದ್ಧಿವಂತ ಶಂಕರನು ಅವನ ಶಿರವನ್ನು ಆಘ್ರಾಣಿಸಿ ಮುದ್ದಿಸಿದರು. ಹೀಗೆ ಪ್ರಸನ್ನನಾದ ಚಂದ್ರಶೇಖರನಿಂದ ಅಂಧಕನು ತನ್ನ ಮನೋರಥವನ್ನು ಪಡೆದುಕೊಂಡನು. ಮುನಿಯೇ, ಮಹಾದೇವನ ಕೃಪೆಯಿಂದ ಅಂಧಕನಿಗೆ ಪರಮ ಸುಖಪ್ರದವಾದ ಗಣಾಧ್ಯಕ್ಷ ಪದವಿ ಹೇಗೆ ಪ್ರಾಪ್ತವಾಯಿತು ಎಂಬ ಎಲ್ಲ ವೃತ್ತಾಂತವನ್ನು ನಾನು ತಿಳಿಸಿದೆ ಮತ್ತು ಮೃತ್ಯುಂಜಯ ಮಂತ್ರವನ್ನು ವರ್ಣಿಸಿದೆ. ಈ ಮಂತ್ರವು ಮೃತ್ಯುವಿನ ವಿನಾಶಕವು ಸಂಪೂರ್ಣ ಕಾಮನೆಗಳ ಫಲವನ್ನು ಕೊಡುವುದು ಆಗಿದೆ. ಇದನ್ನು ಪ್ರಯತ್ನಪೂರ್ವಕ ಜಪಿಸಬೇಕು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.